ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ BH ಸತೀಶ್ ಗೌಡರ ಅದ್ದೂರಿ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಬೆಂಗಳೂರಿನ AGS ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಅಭಿಮಾನಿಗಳು ಸೇರಿ BH ಸತೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಅವರ ಹೋರಾಟದ ಬದುಕಿಗೆ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ಕೆಲಸಕ್ಕೆ ಶುಭಾಶಯವನ್ನ ಕೋರಿದರು. ಸತೀಶ್ ಗೌಡರು ಕನ್ನಡ ನಾಡು ನುಡಿಗೆ ಹಗಲಿರುಳು ಶ್ರಮಿಸಿದವರು. ಸಾಮಾಜಿಕವಾಗಿ ನೊಂದವರ ಪರವಾಗಿ ಸದಾ ನಿಂತವರು. ಕರ್ನಾಟಕದಾದ್ಯಂತ ಕನ್ನಡಕ್ಕಾಗಿ ಓಡಾಡಿದವರು. ಸಾವಿರಾರು ಜನರ ಪ್ರೀತಿ ಗಳಿಸಿದವರು. ಅವರ ಹುಟ್ಟುಹಬ್ಬಕ್ಕೆ ಬಂದ ಜನ ಸಾಗರವನ್ನ ನೋಡಿದರೆ ತಿಳಿಯುತ್ತೆ ಅವರು ಗಳಿಸಿದ ಜನರ ಅಭಿಪ್ರಾಯ ಹಾಗೂ ಪ್ರೀತಿ ಪ್ರೇಮವನ್ನ. ಈ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಸ್ವಾಮೀಜಿಗಳು, ಶಾಸಕರಾದ ಕೃಷ್ಣಪ್ಪ, ಕರವೇ ರಾಜ್ಯಾಧ್ಯಕ್ಷರಾದ ಶ್ರೀ TA ನಾರಾಯಣಗೌಡರು, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ, ರಾಜಕೀಯ ಮುಖಂಡರು, ಸಮಾಜ ಸೇವಕರು, ಕನ್ನಡಪರ ಹೋರಾಟಗಾರರು, ಚಲನಚಿತ್ರ ನಟ ನಟಿಯರು, ಸ್ನೇಹಿತರು, ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಆಗಮಿಸಿ ಸತೀಶ್ ಗೌಡರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿ ಇನ್ನೂ ಹೆಚ್ಚಿನ ಜನಪ್ರಿಯತೆಯನ್ನ ಪಡೆದು ನೊಂದವರ ಧ್ವನಿಯಾಗಿ ಎಂದು ಹಾರೈಸಿ ಶುಭ ಕೋರಿದರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೋದರ ಸನ್ಮಾನ್ಯ ಸತೀಶ್ ಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು, ಕನ್ನಡ ಚಳವಳಿಯ ಧೀಮಂತ ನಾಯಕರು, ಸಮಾಜದ ಆಗು ಹೋಗುಗಳಲ್ಲಿ ನೊಂದವರ ಬೆಂದವರ ಕಷ್ಟಕ್ಕೆ ನಿಲ್ಲುವಂಥ ಸ್ನೇಹಜೀವಿ ಸತೀಶ್ ಗೌಡರು ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂಥವ್ರನ್ನ ಕರೆದು ಅವ್ರನ್ನ ಸತ್ಕರಿಸುವಂಥದ್ದು ಒಂದು ಕಡೆ ಆದರೆ, ಸಮಾಜದಲ್ಲಿ ಭಾರಿ ಕಷ್ಟದಲ್ಲಿ, ನಷ್ಟದಲ್ಲಿ, ದುಃಖದಲ್ಲಿ, ದುಮಾನಿಯಲ್ಲಿ ಇರುವಂಥ ಜನರ ಸೇವೆಯನ್ನು ಮಾಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ, ಅರ್ಥಪೂರ್ಣವಾಗಿ ಜನರ ಜೊತೆಯಲ್ಲಿ ಆಚರಿಸಿಕೊಳ್ಳುವಂಥದ್ದು ಭಾರಿ ವಿಶೇಷ. TA ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ, ಬಲಗೈಯಾಗಿ, ಬಹಳ ಸದಾ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ, ಯುವಕರಾಗಿ ನಮ್ಮ BH ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾ ಇರೋಂಥದ್ದು ಭಾಳ ಸಂತೋಷ ಸಂಗತಿ. ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ, ನೆಲ, ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಈಗಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ. BH ಸತೀಶ್ ಗೌಡ ಅಂದರೆ ಕನ್ನಡ ಪರವಾಗಿ, ಬಡವರ ಪರವಾಗಿ, ಶ್ರೀಸಾಮಾನ್ಯರ ಪರವಾಗಿ, ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ, ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಅವರು ಎತ್ತರಕ್ಕೆ ಬೆಳೀಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟೋ ಕೆಲಸದಲ್ಲಿ, ನಾಡನ್ನು ಕಟ್ಟೋ ಕೆಲಸದಲ್ಲಿ, ಭಾಷೆಯನ್ನು ಕಟ್ಟೋ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳೀಲಿ, ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತೀನಿ. ಖಂಡಿತವಾಗ್ಲೂ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಸತೀಶ್ ಅಣ್ಣರವರ ಒಡನಾಟ ಇವತ್ತು ನೆನ್ನೆದಲ್ಲ, ಸತತವಾಗಿ 15 ವರ್ಷಗಳ ಈ ಒಂದು ಒಡನಾಟ, ಸ್ನೇಹ, ಪ್ರೀತಿ, ವಿಶ್ವಾಸ. ಹಾಗಾಗಿ ಅಣ್ಣ ಪ್ರತಿ ವರ್ಷನೂ ಕೂಡ ಹುಟ್ಟುಹಬ್ಬ ಒಂದು ನೆಪ ಅಷ್ಟೇನೆ. ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬದಂದು ಬಹಳ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಅನೇಕ ಒಂದು ದಾನ ಅನ್ನುವಂಥದ್ದು ಬಹಳನೇ ದೊಡ್ಡ ಒಂದು, ಎಲ್ಲದಕ್ಕೂ ಕೂಡ ತುಂಬಾನೇ ಶ್ರೇಷ್ಠವಾದ ದಾನ ಯಾವುದು ಅಂತಂದರೆ ಅನ್ನದಾನ ಮಾಡೋದ್ರ ಮುಖಾಂತರ ಅಣ್ಣ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಎಲ್ಲರನ್ನು ಪ್ರೀತಿಯಿಂದ ಆಹ್ವಾನ ಮಾಡ್ತಾರೆ. ಅದೇ ಪ್ರೀತಿಗೆ ನಾವು ಹೋಗೊಟ್ಟು ಇವತ್ತು ಬಂದಿರುವಂಥದ್ದು ಬಹಳ ಚೆನ್ನಾಗಿದೆ. ತುಂಬ ಜನ ಬಂದಿದ್ದಾರೆ. ಹಾಗಾಗಿ ಅಣ್ಣನಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹಾರೈಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದಂಥ ಸತೀಶ್ ಗೌಡರು ಹುಟ್ಟುಹಬ್ಬ. ಅವರು
ಅವತ್ತಿನಿಂದನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ತುಂಬ ಮಾಡ್ಕೊತಾ ಬರ್ತಾ ಇದ್ದಾರೆ. ಇಂದು ಇವತ್ತು ಅವರು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡಿದ್ದಾರೆ. ಇದು ವೀಲ್ ಚೇರ್ ಕೊಡೋ ಮುಖಾನ, ಆಮೇಲೆ ಮಹಿಳೆಯರಿಗೆ ಸೀರೆ ಕೊಡಿಸೋ ಮುಖಾನ, ಈಗ ಆಮೇಲೆ ಸುಮಾರು ಜನಕ್ಕೆಲ್ಲ ಪಾಪ ಊಟಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದರು. ಹಾಗೆ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಮಕ್ಕಳುಗಳಿಗೆಲ್ಲ ಪಾಪ ಯೋಗ ಮ್ಯಾಟ್ಗಳೆಲ್ಲ ವಿತರಣೆ ಎಲ್ಲ ಮಾಡಿದ್ದಾರೆ. ಸೊ ಸುಮಾರು ಜನ ಗಣ್ಯರಿಗೆ ಬಂದು ಇವತ್ತು ಅವರು ಹುಟ್ಟುಹಬ್ಬನ ಶುಭಾಶಯ ಕೊಟ್ಟಿದ್ದಾರೆ. ಸೊ ಭಗವಂತ ತಾಯಿ ಬನಶಂಕರಮ್ಮ, ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಸಕಲವನ್ನು ಕೊಟ್ಟು ಒಳ್ಳೇದು ಮಾಡಿ ನಮ್ಮ ಸತೀಶನಿಗೆ ಅಂದ್ಬಿಟ್ಟು ನಾನು ಶುಭ ಕೊಡ್ತಾ ಇದ್ದೀನಿ. ಮೊದಲನಾಗಿ ನಮ್ಮವರೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಅವ್ರಿಗೆಲ್ಲ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ. ಮತ್ತು ಇಲ್ಲಿರೋ ಬಂದಿರೋ ಜನತರಿಗೆಲ್ಲ ಒಳ್ಳೇದಾಗಲಿ. ಬಂದು ತುಂಬ ಆರೈಸಿದ್ದಾರೆ ನಮ್ಮವ್ರನ್ನ. ಹಿಂಗೆ ಮುಂದೆ ಅವ್ರು ಪ್ರೋತ್ಸಾಹ ಮಾಡ್ತಾ ಇರಲಿ ನಮ್ಮ ಯಜಮಾನ್ರಿಗೆ. ಅವ್ರು ಮಾಡ್ತಾಯಿದ್ರೆ ಇವ್ರಿಗೆ ಇನ್ನೂ ಆಯುಷ್ ಕೊಡಲಿ, ದೇವರು ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ನಮ್ಮೆಲ್ಲರ ಪ್ರೀತಿಯ ಅಣ್ಣ ಸತೀಶ್ ಗೌಡು, ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಕೂಡ ಅವರು, ಬನಶಂಕರಿ ದೇವಸ್ಥಾನದ ಸ್ಥಾಯಿ ಸಮಿತಿಯ ಸದಸ್ಯರು ಕೂಡ, ಹಾಗೆ ಸುಮಾರು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಪ್ರತಿ ವರ್ಷ ಕೂಡ ನಾವು ನೋಡ್ದಂಗೆ ಒಂದು 15 ವರ್ಷ 20 ವರ್ಷದಿಂದಲೂ ಕೂಡ ಅವರು ಅವರ ಜನ್ಮದಿನನ ಒಂದು ನೆಪವಾಗಿ ಇಟ್ಕೊಂಡು ಬಡವರಿಗೆ ವಸ್ತ್ರದಾನ, ಪೌರ ಕಾರ್ಮಿಕರಿಗೆ ವಸ್ತ್ರ ಕೊಡೋದು ಇರ್ಬೋದು, ಹಾಗೆ ಈ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪುಸ್ತಕಗಳನ್ನು ಕೊಡೋದು, ಆ ಥರದ್ದು ಸುಮಾರು ಸಮಾಜಮುಖಿ ಸೇವೆಗಳನ್ನ ಮಾಡ್ಕೊಳ್ತಾ ಅವ್ರನ್ನ ಜನ್ಮದಿನನ ಒಂದು ನೆಪವಾಗಿ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಸಮಾಜ ಸೇವೆ ಮಾಡೋಷ್ಟು ದೇವರು 100 ಕಾಲ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಆಯಸ್ಸು ಕೊಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಪ್ರೀತಿಯ ಸಹೋದರರಾದ ಸತೀಶ್ ಗೌಡ್ರ ಜನ್ಮದಿನ ಇವತ್ತು ನಡೀತಾ ಇದೆ. ಜನ್ಮದಿನ ಅನ್ನೋದು ಒಂದು ನೆನಪು ಮಾತ್ರ, ಆದರೆ ಸಾಮಾಜಿಕವಾದಂತಹ ಕಳಕಳಿ ಇಟ್ಟು ಇಷ್ಟು ವರ್ಷದಿಂದನೂ ಕೂಡ ಸತೀಶ್ ಗೌಡ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿದ್ದುಕೊಂಡು ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಅವರು ಕೂಡ ಒಬ್ಬ ಸದಸ್ಯರಾಗಿದ್ದುಕೊಂಡು ಸಾಮಾಜಿಕ, ಧಾರ್ಮಿಕ ಮತ್ತು ಕನ್ನಡ ಪರ ಕಾಳಜಿ ಉಳ್ಳಂತಹ ಸತೀಶ್ ಗೌಡ್ರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ದಿನ ಹಲವಾರು ಜನ ಬಡವರಿಗೆ ವಸ್ತ್ರದಾನ ಮಾಡೋ ಮುಖಾಂತರವಾಗಿ, ಶಾಲಾ ಮಕ್ಕಳಿಗೆ ಕಿಟ್ ಕೊಡೋ ಮುಖಾಂತರವಾಗಿ, ಅನ್ನದಾನ ಮಾಡೋ ಮುಖಾಂತರವಾಗಿ ಸಾಮಾಜಿಕ ಕಳಕಳಿಯನ್ನು ಮೆರೆದು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೋತಿದ್ದಾರೆ. ಭಗವಂತ ಅವರಿಗೆ ಇನ್ನೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಶಕ್ತಿಯನ್ನು ದಯಪಾಲಿಸಲಿ. ಅವರಿಗೆ ಮತ್ತಷ್ಟು ಕೂಡ ಸಮಾಜಮುಖಿಯಾದಂತಹ ಕೆಲಸ ಮಾಡಲಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ನಾವು ಪ್ರೀತಿಯ ಹುಟ್ಟುಹಬ್ಬ ಶುಭಾಶಯಗಳೊಂದಿಗೆ ಹಾರೈಕೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ವಿಶೇಷ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ವಿತರಣೆ, ಪುಸ್ತಕ ವಿತರಣೆ, ಯೋಗ ಮ್ಯಾಟ್ ವಿತರಣೆ, ಮಹಿಳೆಯರಿಗೆ ಸೀರೆ ಹಂಚುವ ಮೂಲಕ ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾದರು. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಬಂದು ಬೆಳಗಿಂದ ನನ್ನ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ. ನಮ್ಮ ಬೆಂಗಳೂರು ದಕ್ಷಿಣ ಜನಪ್ರಿಯ ಶಾಸಕರಾದಂಥ ಕೃಷ್ಣಪ್ಪರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರು, ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರುಗಳಾದಂಥ ನಲ್ಲೂರು ಪ್ರಸಾದ್, ಮನು ಬಳಗಾರ್ ಅವರು, ಹಾಗೆ ಎಲ್ಲ ಮಾಜಿ ಸಂಸದರಾದಂಥ ಎಲ್ಲ ಶಿವರಾಮೇಗೌಡರು, ಎಲ್ಲ ಕಲಾವಿದರು, ನಮ್ಮ ನಾಗರಾಜ್ ಕೋಟೆ, ಶಶಿಧರ್ ಕೋಟೆ, ಹರಿಸುಬ್ಬು, ಅದೇ ರೀತಿ ಸುಜನ್ ಲೋಕೇಶು, ಎಲ್ಲ ಇನ್ನೂ ಅನೇಕ ಮರಿಸ್ವಾಮಿ ಅವರು, ವನವಳ್ಳಿ ಕೃಷ್ಣ ಅವರು, ಅದೇ ರೀತಿ ಎಲ್ಲ ಕಲಾವಿದರು, ಹೆಚ್ಚು ಕಲಾವಿದರು ಬಂದರೆ ಸ್ವಾಮೀಜಿಗಳಾದಂಥ ನಾವು ವಿಶ್ವಭಕ್ತಿಮಠ ಸ್ವಾಮೀಜಿಗಳು, ಎಲ್ಲ ಇನ್ನೂ ಅನೇಕ ಸಾಹಿತಿಗಳು, ಕಲಾವಿದರು ಎಲ್ಲ ಬಂದು ಶುಭ ಕೋರಿದ್ದಾರೆ. ಎಲ್ಲ ರಾಜಕೀಯ ನಾಯಕರು, ನಮ್ಮ ಪದ್ಮನಾಭನಗರ ಕಾರ್ಪೊರೇಟರ್ ಆಂಜನಪ್ಪ ಅವರು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಯಜ್ಞಾಪುರ ಕಾರ್ಪೊರೇಟರ್ ಇರ್ಬೋದು, ಪದ್ಮನಾಭನಗರ ಕಾರ್ಪೊರೇಟ್ರು, ಆಮೇಲೆ ನಮ್ಮ ಕಬ್ಬಾಳು ಉಮೇಶು, ಎಲ್ಲ ಅನೇಕ ಕಾರ್ಪೊರೇಟರ್, ನಗರದ ನಮ್ಮ ಹನುಮಂತಯ್ಯ ಅವರು, ಉತ್ರಳ್ಳಿ ರಮೇಶ್ ರಾಜ್ ಅವರು, ವಿಜಯಕುಮಾರ್ ಬಾಬು, ಉತ್ರಳ್ಳಿ ಎಲ್ಲ ಟ್ರೂಪ್ ಅವರು, ನಮ್ಮ ನಗರ ರಾಮಚಂದ್ರಣ್ಣವರು ಇರ್ಬೋದು, ಎಲ್ಲ ಸ್ನೇಹಿತರು ನಮಗೆ, ನಮ್ಮ ಜೈನರ ಎಮ್.ಎಲ್.ಎ ರಾಮಮೂರ್ತಿಯವರು ವಿಶ್ ಮಾಡಿದ್ದಾರೆ ಫೋನ್ ಮಾಡಿ, ನಮ್ಮ ರವೀಂದ್ರ ಅಣ್ಣವ್ರು ಇರ್ಬೋದು, ಉಮೇಶ್ ಶೆಟ್ಟಿ ಇರ್ಬೋದು, ಆಮೇಲೆ ನಮ್ಮ JDS MLC ಆದ ಸರ್ವಣ್ಣವರು ಕೂಡ ಬಂದಿದ್ದಾರೆ. ಅವರಿಗೆಲ್ಲ ಅನಂತ ಧನ್ಯವಾದಗಳು. ಅದೇ ನಮ್ಮ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಕೂಡ ಈ ವರ್ಷವೂ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದೆಲ್ಲ ನಮಗೆ ದೇವರ ಆಶೀರ್ವಾದ ಇದ್ದಂಗೆ. ಎಲ್ಲರಿಗೂ ಅವ್ರಿಗೆಲ್ಲ ಅನಂತ ಧನ್ಯವಾದಗಳು. ಅದೇನು ನಮ್ಮ ಕೈಲಾದಷ್ಟು ಸೇವೆ ವರ್ಷ ಮಾಡ್ಕೊಂಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅನಾಥ ಮಕ್ಕಳಿಗೆ ಯೋಗ ಮ್ಯಾಟ್ ಇರ್ಬೋದು, ಬ್ಯಾಗ್ ಇರ್ಬೋದು, BBMP ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ಇರ್ಬೋದು, ಎಷ್ಟೋ ಮಹಿಳೆಯರಿಗೆ ಸೀರೆ ವಿತರಣೆ ಎಲ್ಲ ಸಾಲುಮರದ ತಿಮ್ಮಕ್ಕ ನೇತೃತ್ವದಲ್ಲಿ ಒಂದು ಗಿಡ ನೆಡೋ ಕಾರ್ಯಕ್ರಮವೂ ಇತ್ತು. ಎಲ್ಲ ಮಾಡಿದ್ದೀವಿ. ಪ್ರತಿ ವರ್ಷವೂ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಲಿ ಮುನ್ನಡೆಸೋಣ ಅಂತ ನಾನು ಎಲ್ಲ ಅಭಿಮಾನಿಗಳು, ಸ್ನೇಹಿತರು ಸತೀಶ್ ಗೌಡರಿಗೆ ಬುಟ್ಟಿಗಟ್ಟಲೆ ಪುಷ್ಪವನ್ನ ಸುರಿಯುವ ಮೂಲಕ ಅವರ ಕಾಳಜಿ, ಪ್ರೀತಿಯನ್ನ ವ್ಯಕ್ತಪಡಿಸಿದರು.
ಕ್ಯಾಮ್ರಾಮನ್ ರಾಮ ಜೊತೆ ಮಂಜುಳಾ, TV12 ಕನ್ನಡ, ಬೆಂಗಳೂರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.